ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಮಸಾಲ ದೋಸೆ ಮಾಡಕತ್ತೀವಿ. ಬೆಳಗಿನ ಟಿಫನಿಗೆ ನಾವು ಅದಕ್ಕೆ ಮೇಲೆ ಕೆಂಪು ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಭಾಳ ಟೇಸ್ಟಿಯಾಗಿ ಬರ್ತೈತಿ. ಈ ಚಟ್ನಿ ಖಾರ ಇರಂಗಿಲ್ಲ, ರುಚಿ ಇರ್ತೈತಿ. ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡು ತೆಳ್ಳಗೆ, 2 ಈರುಳ್ಳಿ, 2 ಬೆಳ್ಳುಳ್ಳಿ, 1-2 ಕಡ್ಡಿ ಕರಿಬೇ, ಇವಿಷ್ಟು ಮೀಡಿಯಮ್ ಉರಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ. ಈ ಮಸಾಲೆ ದೋಸೆ ಅಂದರೆ ಮೇಲೆ ಚಟ್ನಿ ಹಚ್ಚಲಿಲ್ಲ ಅಂದ್ರೆ ಅದು ಟೇಸ್ಟೇ ಬರಲ್ಲ. ತುಪ್ಪ ಎಣ್ಣೆ ಜಮಾಶ್ ಹಾಕಿ ಮೇಲೆ ಕೆಂಪು ಚಟ್ನಿ ಹಚ್ಚಿದಾಗ ಮಾತ್ರ ಅದು ಕ್ರಿಸ್ಪಿಯಾಗಿ ಬಂದಂಥ ಮಸಾಲೆ ದೋಸೆ 100% ಟೇಸ್ಟಿಯಾಗಿ ಬರ್ತೈತಿ. ನೋಡಿರಿ, ಈಗ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇ, 1 ಸ್ಪೂನ್ ಆಯಿಲ್ ಹಾಕಿ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗಿ ಫ್ರೈ ಮಾಡೋಣ. ಹಸಿ ಸ್ಮೆಲ್ ಹೋಗ್ಬೇಕು, ಕಲರ್ ಚೇಂಜ್ ಆಗ್ಬೇಕು. ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಈಗ ಒಂದು 1/4 ಗಂಟೆ ಸುಡ ನೀರೊಳಗೆ 1 ಹಿಡಿ ಮೆಣಸಿನ್ಕಾಯಿನ, ಬ್ಯಾಡಗಿ ಮೆಣಸಿನ್ಕಾಯಿ ನೆನೆ ಇಟ್ಟಿದ್ವಿ. ಚಲೋ ನೆಂದಾವು, ಸ್ಮೂತಾಗಿ ನೆಂದಾವು. ಆ ನೆನೆದಂಥ ಮೆಣಸಿನ್ಕಾಯಿಗೆ ಈ ಫ್ರೈ ಮಾಡಿದಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇ ಹಾಕಿ ರುಬ್ಕೊಂಬರೋಣ. ನೋಡಿರಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರು ರುಚಿ ಸೂಪರಾಗಿರ್ತೈತಿ. ಕೆಲವು ಪದಾರ್ಥದಾಗ ದೋಸೆಗೆ ಹಚ್ಚ ಕೆಂಪು ಚಟ್ನಿ ರೆಡಿ ಆಗ್ತತಿ. ಇನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಯಾರೆಲ್ಲ ನನ್ನ ಚಾನಲ್ ನೋಡತ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾರು ಹಂಗೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ನೋಡಿರಿ, ಉಪ್ಪು ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಬಂದೇನಿ. ಈಗ ದೋಸೆ ಹಂಚು ಕಾದೈತಿ. ಇದ್ರ ಮ್ಯಾಗ 1 ಸ್ಪೂನ್ ದೋಸೆ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಹಿಂಗೆ ನಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು. ಈಗ ಇದಕ್ಕೆ ತುಪ್ಪ, ಎಣ್ಣೆ, ಅರ್ಧ ತುಪ್ಪ ಅರ್ಧ ಎಣ್ಣೆನ ಮಿಕ್ಸ್ ಮಾಡಿಟ್ಟೇನಿ. ಇದು ಹಾಕಲೇಬೇಕು ಅಂದಾಗ ಮಸಾಲ ದೋಸೆ ಇದು ಧಾರಾಳವಾಗಿ 3-4 ಸ್ಪೂನು ತುಪ್ಪ ಮತ್ತು ಆಯಿಲು ಇದಕ್ಕೆ ಹಾಕಬೇಕು. ಸ್ವಲ್ಪ ಕಲರ್ ಚೇಂಜ್, ಸ್ವಲ್ಪ ಬೆಂದ ನಂತರ ಈ ಕೆಂಪು ಚಟ್ನಿ ಮಾಡಿಟ್ಕೊಂಡಿವಲ್ಲ ಇದನ್ನು ನಿಮಗೆ ಎಷ್ಟು ಬೇಕು ಅಷ್ಟು ಅದ್ರ ತುಂಬ ಸ್ಪ್ರೆಡ್ ಮಾಡ್ಕೋಬೇಕು. ಬೇಕಾದಷ್ಟು ಹಚ್ಚಿರಿ, 2-3 ಸ್ಪೂನ್ ಹಚ್ಚಿರಿ. ಖಾರ ಇರಂಗಿಲ್ಲ. ಈಗ ಇಲ್ಲಿ ಕಡಿಮೆ ಹಚ್ಚಿರಲ್ಲ ನೀವು ಅಂತ ಕೇಳ್ಬೋದು. ಇಲ್ಲಿ ಪಾಪು ಕೊಡಾಕತ್ತೇವೆ ಸಣ್ಣ ಮಗುಗೆ, ಅದಕ್ಕೆ ಕಡಿಮೆ ಹಚ್ಚಿ ಇದ್ರ ತುಂಬ ನೀವು 1-2 ಸ್ಪೂನ್ ಹಾಕಿ ಸ್ಪ್ರೆಡ್ ಮಾಡ್ಕೊರಿ. ಭಾಳ ಟೇಸ್ಟಾಗಿ ಬರ್ತೈತಿ. ಎಷ್ಟು ಹಚ್ಚಿದ್ರು ಅದು ಖಾರ ಆಗಲ್ಲ. ಆನಂತರ ಇದ್ರ ಮೇಲೆ ಬೇಕು ಅಂದ್ರೆ ಶೇಂಗಾ ಚಟ್ನಿ, ಸ್ವಲ್ಪ ಶೇಂಗಾ ಚಟ್ನಿ ಉದುರಿಸ್ರಿ. ಏನು ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ನಮ್ಮ ಮನೆಯೊಳಗೆ ಎಲ್ಲರಿಗೂ ಮಸಾಲ ದೋಸೆಗೆ ಶೇಂಗಾ ಚಟ್ನಿ ಬೇಕೇ ಬೇಕು. ಮೇಲೆ ಹಿಂಗೆ ಸ್ಪ್ರೆಡ್ ಮಾಡಿ ಕೊಡ್ಬೇಕು ಅವ್ರಿಗೆ. ನೋಡಿರಿ, ಏನು ಸೂಪರಾಗಿ ಬಂದೈತಿ. ನೀವು ದೊಡ್ಡವ್ರಿಗೆ ಈ ಕೆಂಪು ಚಟ್ನಿನ ಜಾಸ್ತಿ ಹಾಕಿ ಬೇಯಿಸ್ಕೊಡ್ರಿ. ನೋಡಿರಿ, ಏನು ಸೂಪರಾಗಿ ಬಂದೈತಿ ನಮ್ಮ ಮಸಾಲ ದೋಸೆ. ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಕ್ರಿಸ್ಪಿಯಾಗಿ ಬಂದೈತಿ, ಟೇಸ್ಟಿಯಾಗಿ ಬಂದೈತಿ. ಸೂಪರ್ ಮಸಾಲ ದೋಸೆ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ.